ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಮತ್ತು ಗ್ರಂಥಪಾಲಕರಾಗಿರುವಂತಹ ಬಸವರಾಜ್ ದೊಡ್ಡಮನಸರ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೂ ನವೆಂಬರ್ 14 ಮಕ್ಕಳ ದಿನಾಚರಣೆಗೆ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಕೋರುತ್ತಾ, ಇಂದು ಪ್ರಪಂಚದಾದ್ಯಂತಲೂ ಸಹ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಭಾರತದಲ್ಲಿ 1964ರ ನಂತರ ನಾವು 14ನೇ ತಾರೀಕಿನಂದು ಮಕ್ಕಳ ದಿನಾಚರಣೆಯನ್ನು ಮಾಡ್ತೀವಿ. ವಿಶ್ವಸಂಸ್ಥೆ ಪ್ರಪಂಚದಾದ್ಯಂತ ಏನ್ ಮಾಡ್ತಾರೆ ಅಂದ್ರೆ ನವೆಂಬರ್ 20ರಂದು ಮಕ್ಕಳ ದಿನಾಚರಣೆಯನ್ನ ಮಾಡ್ತಾರೆ. ಸಾರ್ವತ್ರಿಕ ಮಕ್ಕಳ ದಿನ ಅಂತ ಹೇಳ್ಬಿಟ್ಟು ಆಚರಣೆಯನ್ನ ಮಾಡ್ತಾರೆ ಪ್ರಪಂಚದಾದ್ಯಂತ. ಭಾರತದಲ್ಲಿ 1964ರ ನಂತರ ನವೆಂಬರ್ 14ರಂದು ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಅವ್ರು ಬದುಕಿರುವಾಗಲೇ ಹೇಳಿದ್ರು, ನಾನು ಸತ್ತ ಮೇಲೆ ಸಹ ಮಕ್ಕಳ ದಿನಾಚರಣೆ ಮಾಡ್ರಿ, ವೈಯಕ್ತಿಕವಾಗಿ ನನ್ನ ದಿನಾಚರಣೆ. ನಾವೆಲ್ಲ ಮಹಾತ್ಮ ಗಾಂಧೀಜಿ ಜಯಂತಿ, ಅಂಬೇಡ್ಕರ್ ಜಯಂತಿ ಅಂತೇಳಿ ಈಗ ಮಾಡ್ತೀವಲ್ಲ, ಆದ್ರೆ ಇವ್ರು ಏನ್ ಮಾಡಿದ್ರು, ನನ್ನ ದಿನಾಚರಣೆಯನ್ನ ಮಕ್ಕಳ ಇಷ್ಟೆರಡು ಮಾತುಗಳನ್ನು ಹೇಳ್ತಾ ನಾನು ಒಂದು ಪುಟ್ಟ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಧಾರವಾಡ ಬಿಜಾಪುರ ಹೋಗೋದು ಬೇಕಾಗಿಲ್ಲ, ಟೋಟಲ್ ಇಲ್ಲಿ ಕಂಪ್ಯೂಟರ್ಲೇ ಬರ್ತದೆ ನಿಮ್ಗೆ. ಹೋಗಕ್ಕ ನಿಮ್ಗೆ ಏನು ಬೇಕು ಎಲ್ಲ. ಈಗ ಬಡ ವಿದ್ಯಾರ್ಥಿಗಳು ದೂರ ಹೋಗಿ ಬಿಜಾಪುರ, ಧಾರವಾಡ, ಬೆಂಗಳೂರು ಇನ್ನಿತರ ಕೋಚಿಂಗ್ಗಳು ಅಲ್ಲಿಂದ ತಂದು ಇಲ್ಲೇ ನಮ್ಮ ಶಾಲೆ ಇಲ್ಲೇ ಮಾಡ್ಯಾರ, ಅರವಿಂದ ಕೇಂದ್ರದಲ್ಲೇ ಮಾಡ್ಯಾರ. ಒಳ್ಳೆ ಪ್ಲೇಸ್ ಇದೆ, ಚೇರ್ ಇದ್ದಾವೆ, ಟೇಬಲ್ ಇದ್ದಾವೆ. ಇನ್ನೇನು ಬೇಕು? ನ್ಯೂಸ್ ಪೇಪರ್ ಬರ್ತಾವ. ಈಗ ನಾವು ಓದಕ್ಕ ಒಂದು ಪೇಪರ್ ಸಿಕ್ಕಿಲ್ಲ, ಒಂದು ಬುಕ್ಕ ಸಿಕ್ಕಲ್ಲ. ನಾವು ಹೋಗಿ ಓದ್ತೋ ಬಂದ್ರೆ ಒಂದು ಕಾಯಿ ಬಿಡ್ಕೊಂಡು ಓದಿದ್ದೀವಿ ಸಾರಿ. ನಿಮ್ಮನ್ನು ಇಷ್ಟು ಹೇಳೋರು ಇದ್ದಿದ್ದಲ್ಲ, ಈ ಥರ ಇದೆ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲಿ